ಆತ್ಮೀಯರೇ, MRC ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮೈಸೂರಿನಲ್ಲಿ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ 11 ದಿನಗಳ ಕಾಲ ನಡೆಯುವ ಈ ಬಾರಿಯ ಅದ್ದೂರಿ ದಸರಾ ಹಬ್ಬದ ಸಂಭ್ರಮವು ಕಳೆಗಟ್ಟಲು ಇದೀಗ ಪ್ರಾರಂಭವಾಗಿದೆ. ಮೊದಲ ಹಂತದಲ್ಲಿ ದಸರಾ ಜಂಬೂ ಸವಾರಿಗಾಗಿ ಕಾಡಿನಿಂದ ನಾಡಿಗೆ ಬಂದು ಮೈಸೂರಿನ ಅರಣ್ಯ ಭವನಕ್ಕೆ ಪ್ರವೇಶಿಸುತ್ತಿರುವ ಆನೆಗಳು ಸೋಮವಾರ 4 ಆಗಸ್ಟ್ 2025ರಂದು ಸಂಜೆ ಅಶೋಕಪುರಂನಲ್ಲಿರುವ ಅರಣ್ಯ ಭವನದ ಕಡೆಗೆ ವಿಶ್ರಾಂತಿಗಾಗಿ ಹೋಗುತ್ತಿರುವ ಮನಮೋಹಕ ದೃಶ್ಯವನ್ನು ಭವನದ ಎದುರೇ ಇರುವ ನನ್ನ ಆತ್ಮೀಯ ಸಾಹಿತಿ ಮಿತ್ರರಾದ ರಂಗಸ್ವಾಮಿ ಶಾಂತಾರವರ ಮನೆಯ ಚಾವಣಿ ಮೇಲಿಂದ ಸೆರೆ ಹಿಡಿದಿರುವಂತಹ ದೃಶ್ಯಗಳು. ಪ್ರವೇಶ ದ್ವಾರಕ್ಕೆ ಹೋಗುವ ರಸ್ತೆ ಉದ್ದಕ್ಕೂ ಜನಸಾಗರವೇ ನಿಂತು ಕಣ್ತುಂಬಿಕೊಳ್ಳುತ್ತಿರುವ ಸಂಭ್ರಮ. ದಸರಾ ಹಬ್ಬದ ನಿಮಿತ್ತ ಈ ವಿಡಿಯೋ ನಿಮಗಾಗಿ. ದಿನಾಂಕ 4/8/2025ರಂದು ಸೋಮವಾರ ಸಂಜೆ ದಸರಾ ಆನೆಗಳು ಅರಣ್ಯ ಭವನಕ್ಕೆ ಬಂದಾಗ ಈ ಒಂದು ಸಡಗರ ಸಂಭ್ರಮ ಸುತ್ತಲೂ ತುಂಬಿಕೊಂಡಿತ್ತು. ಅನೇಕ ಜನರು ಈ ಆನೆಗಳನ್ನು ಕಣ್ತುಂಬಿಸಿಕೊಳ್ಳಲು ಇಲ್ಲಿ ಹೆಚ್ಚು ಜನ ದಟ್ಟವಾಗಿ ಕಾಯುತ್ತಿದ್ದರು. ಆ ಸಮಯಕ್ಕೆ ಸರಿಯಾಗಿ ಆನೆಗಳು ಒಂದರ ಹಿಂದೆ ಒಂದು ಲಾರಿಯ ಮೇಲೆ ಅರಣ್ಯ ಭವನದ ಒಳಗೆ ಪ್ರವೇಶಿಸುವುದನ್ನು ತಾವುಗಳೆಲ್ಲರೂ ಕೊಂಡಿದ್ದರು. ಈ ಒಂದು ದಸರಾ ಸಂಭ್ರಮ ಇಲ್ಲಿಂದ ಪ್ರಾರಂಭವಾಗುವುದು. ಈ ಸಂಭ್ರಮಕ್ಕೆ ಆನೆಗಳು ವೀರನವಶಳ್ಳಿಯಿಂದ ಆನೆಗಳು ಇಲ್ಲಿಗೆ ಆಗಮಿಸಿವೆ. ಈ ಆನೆಗಳು ಲಾರಿಯಲ್ಲಿ ಬಂದಿಯಾಗಿ ಹಲವಾರು ಕಿಲೋಮೀಟರ್ಗಟ್ಟಲೆ ಪ್ರಯಾಣ ಮಾಡಿ ಇಲ್ಲಿಗೆ ಬಂದಿರುತ್ತವೆ. ಹಾಗೆಯೇ ಇಲ್ಲಿ ಇವುಗಳಿಗೆ ಆಹಾರಗಳನ್ನು ಒದಗಿಸಲಾಗುತ್ತದೆ. ಸೊಪ್ಪು, ಮರದ ಕೊಂಬೆ, ಹಸಿರು ಎಲೆಗಳು ಇತ್ಯಾದಿಗಳನ್ನು ಇಲ್ಲಿ ಒದಗಿಸಲಾಗುತ್ತದೆ. ಇವು ಇಲ್ಲಿಂದ ಆರೋಗ್ಯವಾಗಿದ್ದುಕೊಂಡು ದಸರಾ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದನ್ನು ನಾವಿಲ್ಲಿ ಸ್ಮರಿಸಬಹುದಾಗಿದೆ.
ನಗರವಾಸಿಗಳೇ, ಇದೊಂದು ಸುಸಂದರ್ಭ ಸಮಯ. ಆನೆಗಳು ನಗರದ ಮುಖ್ಯ ಬೀದಿಗಳಲ್ಲಿ ಸಂಚರಿಸುವುದನ್ನು ಮೈಸೂರು ಜನತೆ ಕಣ್ತುಂಬಿಸಿಕೊಳ್ಳಬಹುದಾಗಿದೆ. ಮತ್ತೊಂದು ಆನೆ ಆಗಮನ. ಇಲ್ಲಿಯವರೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ನೀವು ನೋಡ್ತಾ ಇದ್ದೀರಾ MRC ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್, ಮೈಸೂರಿನಿಂದ. ಧನ್ಯವಾದಗಳು.